ನಮ್ಮ ಅಮ್ಮನ ಮತ್ತೆ ನನ್ನ ರಾಧಾ ಅತ್ತೆದು ಮದುವೆ ಆಗೋಯ್ತು. ನಮ್ಮ ಅತ್ತೆಗೆ ಒಂದು ಗಿಫ್ಟ್ ಮಾಡ್ತೀನಿ ಅಂದ್ರೆ ಈ ಬ್ಲಾಗ್ ಅಲ್ಲಿ ಹೇಳಕ್ಕಾಗಲ್ಲ. ಹೇಳ್ಕೊಡ್ತೀನಿ, ಅವ ನೀವು ಖುಷಿನೇ ಆಗ್ಬಿಡ್ತೀರ, ಬೈಯದೇ ಇಲ್ಲ. ನಿಮ್ಮುಡುಗಿ ಓದ್ಯೋಗಾಲ ಪ್ಲೇಸ್ ಯಾವುದು ಇದು ಅಂತ ಎಲ್ಲರೂ ಕೇಳಿದ್ದೀರಾ. ಅದು ಹಾಕೊಂಡ್ರೆ ಸೇಮ್ ಕಪ್ಪೆಲಾಯ ತರ ಕಾಣಿಸ್ತೀನಿ. ನಮ್ಮ ಅಮ್ಮನ ಗಿಫ್ಟ್. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಸ್ಕೂಲ್ಗೆ ಹೋಗ್ತೀನಿ, ಯಾಕಂದರೆ ಇಷ್ಟೊಂದು ದಿನ ಆಗ್ಬಿಡ್ತಲ್ಲ ಸ್ಕೂಲ್ಗೂ ಹೋಗಿಲ್ಲ, ನೋಡೇ ಇಲ್ಲ ಸ್ಕೂಲ್ನ. ಅದಕ್ಕೆ ಎಕ್ಸ್ಚೇಂಜ್ ಆಗ್ಬಿಟ್ಟು ಎಲ್ಲಿ ಯು ಕೆ ಜಿ ಹೊಸ ಯೂನಿಫಾರ್ಮ್ ಕೊಟ್ಟಿದ್ದಾರಾ? ನೋಡಿ ಇಲ್ಲಿ ಫ್ರೈಡೇ ಡ್ರೆಸ್ಗೆ ಬಗ್ನೆಸ್ಟೇ ಡ್ರೆಸ್ಗೆ ಅಲ್ಲ ಫ್ರೈಡೇ ಫ್ರೈಡೇ ಡ್ರೆಸ್ಗೆ ಶರ್ಟ್ ಕೊಟ್ಬಿಟ್ರು, ಟೀ ಶರ್ಟ್ ಕೊಟ್ಟವ್ರೆ. ಅವಾಗ ಸೇಮ್ ಅದು ಹಾಕೊಂಡ್ರೆ ಸೇಮ್ ಕಪ್ಪೆಲಾಯ ಥರ ಕಾಣಿಸ್ತೀನಿ. ನೀನೇ ಕಾಂಪ್ಲಿಮೆಂಟ್ ಕೊಡ್ತೀವಿ ಕಪ್ಪರಾಯ ನೀನು. ಓಕೆ, ಫಸ್ಟ್ ಡೇ ಹೋಗ್ತಾ ಇದೀವಿ ಸ್ಕೂಲ್. ಯಾಕೆ ನಿನ್ನೆ ಮೊನ್ನೆಲ್ಲ ರಜಾ ಹಾಕ್ಬಿಟ್ಟೆ? ಮೊನ್ನೆ ಅಂದರೆ ಯಾಕಂದರೆ ನಾವು ನಮ್ಮ ತಮ್ಮನ ಮನೆಗೆ ಹೋಗಿದ್ದೆ. ಓಕೆ, ನಮ್ಗೆ ಅರ್ಥ ಆಗಿಲ್ಲ. ತಮ್ಮ ಅಂದರೆ ಇದು ಹೇಳಿದ್ದೀನಿ. ನಮ್ಮ ಅಮ್ಮ ಇದ್ರಲ್ಲ, ಅವ್ರ ತಂಗಿಯವ್ರ ಮಗ ನನ್ನ ತಮ್ಮ ಆಗ್ಬೇಕು. ಓ ಹೌದಾ? ಮತ್ತೆ ನಮ್ಮ ಅತ್ತೆ ಮಗನು ನನ್ನ ತಮ್ಮ ಆಗ್ಬೇಕು. ಅವನ ಹೆಸರು ವಿಯಾನ್ ಅಂತ. ಮತ್ತೆ ನಮ್ಮ ಅಮ್ಮನ ತಂಗಿ ಮಗು ಅವನ ಹೆಸರು ಇಶಾತ್ ಅಂತ. ಅವರಿಬ್ರು ನಿನ್ ತಮ್ಮಂದಿರಾ? ಅವರಿಬ್ರು. ನಿನಗೆ ಬೇಡವಾ ತಮ್ಮ, ಹೊಸ ತಮ್ಮ? ಅಮ್ಮ ನಾನೇನಾದ್ರು ಇನ್ನೊಂದು ತಮ್ಮ ಮಾಡ್ಕೊಂಡ್ರೆ ಎಲ್ಲರೂ ಅಕ್ಕ 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 ಅನ್ಕೊಂಡ್ ಕಿಚ್ಕೊಂಡು ಹೊರಗೆ ಬರ್ತಾರೆ. ಅದಕ್ಕೆ ಬೇಡ, ಸಾಕು ಅವರಿಬ್ರೆ ಸಾಕು. ಓಕೆ ಓಕೆ, ಫಸ್ಟ್ ಡೇ ಸ್ಕೂಲು, ಆಲ್ ದ ಬೆಸ್ಟ್. ಓ ಎಲ್ಲರೂ ಆಶೀರ್ವಾದ ತಗೊಂಡ? ಫಸ್ಟ್ ತಿನ್ನಕ್ಕೆ ತಗೋ. God bless you. ಓ ನಿಮ್ಮ ಅಪ್ಪನೂ ಎದ್ದೈತಿ. ನಿಮ್ಮ ಅಕ್ಕಂದು ಯಾಕ ನೋಡ್ಸ, ನೀ ಅವಳು ಸ್ಕೂಲ್ ಹೋಯ್ತಾಳೆ, ನೀನು ಹೋಗಲ್ವಾ? ಹೋಗ್ತಾರಲ್ಲ, ನಾವು ಹೋಗಿದ್ವಲ್ವಾ ರಿಸಾರ್ಟ್ಗೆ. ಆಗ ಹಾಸ್ಟೆಲ್ಗೆ ಹೋಗಿದ್ರು ಗೊತ್ತಾ? ಹೌದಾ? ಹಾಸ್ಟೆಲ್ಗೆ ಅವಾಗ ಎಲ್ಲರಿಗೂ ಸುಮ್ಮನೆ ಕಾಲು ಎತ್ಬಿಟ್ಟು ಮಾಡು. ನಿಮ್ಮಪ್ಪ ಡವ್ ಮಾಡ್ತೈತೆ. ಹೇಳು, ನಾನು ಫಸ್ಟ್ ಸ್ಕೂಲ್ ಹೋಗ್ತೀನಿ. ನಾನು ಫಸ್ಟ್ ಸ್ಕೂಲ್ ಹೋಗ್ತಿದ್ದೀನಿ. ಹೆಂಗೈತೆ ಯೂನಿಫಾರ್ಮ್ ತೋರಿಸಿ. ಸರಿ ಬಾ. ಎಷ್ಟು ಕಟ್ಸ್ಕೊಂಡಿರೋ ದುಡ್ಡು? ಚೆನ್ನಾಗಿ ಓದ್ತೀನಪ್ಪ. ಚೆನ್ನಾಗಿ ಓದ್ತೀನಿ. ಶಾಲೆಗೆ ಹೋಗ್ಬೇಕು. ಅಲ್ಲ ಇದೆ ಅದು ಫ್ರೈಡೇ ಡ್ರೆಸ್ ಹೆಂಗಿದೆ ಅಂತ ಹೇಳ್ಕೊಡ್ತೀನಿ. ಅವಾಗ ನೀವು ಖುಷಿನೇ ಆಗ್ಬಿಡ್ತೀರ, ಬೈಯದೇ ಇಲ್ಲ. ಫ್ರೈಡೇ ಡ್ರೆಸ್ ಶರ್ಟಿ ಮತ್ತೆ ಶಾರ್ಟ್ಸ್ ಮತ್ತೆ ಟೀ ಶರ್ಟ್. ಇವಾಗ ಸಮಾಧಾನ ಆಯ್ತಾ? ನನಗೆ ಖುಷಿ ಅಲ್ಲ, ಶಾಲೆಗೆ ಹೋದ್ರೆ ಖುಷಿ. ಸರಿ ಹೋಗ್ತೀನಿ ಇವಾಗ. ಬಾಯ್ ಬಾಯ್ ಮಗಳೇ. ಇದು ಆಶೀರ್ವಾದ ಅಂದ್ರೆ ತಗೊಂಡ್ ಹೋಗ್ಬಿಡಿ. ಒಳ್ಳೇದಾಗ್ಲಿ. ಚಿಕ್ಕಿವಳು ಅತ್ತೆ ಹುಡುಗ ಸ್ಪೀಡ್. ನಿಮ್ಮ ಅತ್ತೆ ನಿನ್ನ ನೋಡ್ಕೋತಾಳೆ, ಬೇಗ ಹೋಗು. ಸುಮ್ಮನೆ ಎಲ್ಲೇ ಹೋಗ್ತೀನಿ. ಅತ್ತೆ ಆಶೀರ್ವಾದ. ಇನ್ನೂ ಟೈಮ್ ಐತೆ ಮೊನ್ನೆ, ಇನ್ನೂ ಟೈಮ್ ಐತೆ ಸ್ಕೂಲ್ ಹೋಗೋಕ್ಕೆ. ನಡಿ. ನಾನು ಏನು ಹೇಳ್ಕೊಡ್ತೀನಿ ಹೇಳ್ತೀಯಾ? ಮಾಡು. ಅಲ್ಲ ಅದೆಲ್ಲ ಬೇಡ. ನಾನು ಏನಾದ್ರು ಗಿಫ್ಟ್ ತರ್ತೀನಿ ಅಂದ್ರೆ ರೆಡಿ ಆಗ್ಬಿಡ್ತೀಯಲ್ಲ. ನನ್ನ ಬರ್ತಡೇನೂ ಐತಿ ಮುಂದಿನ ತಿಂಗಳು.
ಅದ್ ನನಗೇನ್ ಕೊಡಿಸ್ತಿ ಅಂತ ನಾನು ನೋಡ್ತೀನಿ. ನಾನೇನ್ ಕೊಡ್ತೀನಿ ಅಂದ್ರೆ ನಮ್ಮ ಅತ್ತೆಗೆ ಒಂದು ಗಿಫ್ಟ್ ಮಾಡ್ತೀನಿ ಅಂದ್ರೆ ಈ ಬ್ಲಾಗ್ ಅಲ್ಲಿ ಹೇಳಕ್ಕಾಗಲ್ಲ. ಸರ್ಪ್ರೈಸ್ ಅದು ಸರ್ಪ್ರೈಸ್. ನಾನು ಈ ಕಡೆ ತಿರ್ಗಿರ್ತೀನಿ, ಹೇಳು ಹೇಳು. ಹೇಳು ಕ್ಯೂ ಮುಚ್ಕೊಂಡ್ಲೆ ಏನಂದ್ರೆ ನಾನು ಮತ್ತೆಗೆ ಒಂದು ಪ್ರಿನ್ಸೆಸ್ ಬಟ್ಟೆ ಕೊಡಿಸ್ತೀನಿ. ನಾನು ಪ್ರಿನ್ಸೆಸ್ ಕಪ್ ಒಂದು ಪ್ರಿನ್ಸೆಸ್ ಫ್ರಾಕ್ ತಗೊಂಡ್ಬರ್ತೀನಿ ನಮ್ಮ ಬಟ್ಟೆಗೆ. ಆಯ್ತಾ? ಹಾ ಆಯ್ತು. ನಿನ್ ಪ್ರಿನ್ಸೆಸ್ ಫ್ರಾಕ್ ತರ್ತೀನಿ. ಹೆಂಗ್ ಗೊತ್ತಾಯ್ತು? ಇಲ್ಲ ಗಾಯ್ಸ್, ಅದೆಲ್ಲ ಫೇಕ್, ಅದೆಲ್ಲ ನಾನು ತರೋದಿಲ್ಲ. ತರ್ತೀನಿ ನಾನು. ನೀನ್ ನನಗೆ ಗೊತ್ತಿಲ್ಲ. ನಿಮ್ಮ ಅಪ್ಪನ ಹತ್ರ ದುಡ್ಡು ಇಸ್ಕತ್ತೀಯ, ನಿಮ್ಮ ಅಮ್ಮನ ಹತ್ರ ದುಡ್ಡು ಇಸ್ಕತ್ತೀಯ. ನನಗೆ ನಿಂದೊಂದು ಗಿಫ್ಟ್ ಬೇಕೇ ಬೇಕು. ಆಯ್ತು ಬಿಡೆ. ಆಯ್ತು ನಿಂಗೆ ಆ ಬಾಟಲ್ ಇಷ್ಟ ಆಯ್ತಾ? ನನಗೆ ಬೇಡ. ನನಗೆ ಬೇಡ. ನನ್ನ ಬಾಟ್ಲು ನೀನು ಯೂಸ್ ಮಾಡಿದ್ರೆ ನನಗೆ ಇಸ್ಕೊಳ್ಳಿ. ಬೇಡ. ನನಗೆ ಏನು ಇಷ್ಟ ಅಂತ ನಾನು ಬರ್ಕೊಡ್ತೀನಿ. ಗೊತ್ತಿಲ್ಲ ನನಗೆ ಗಿಫ್ಟ್ ಅವತ್ತು. ಅದೆಲ್ಲ ಬೇಡ, ನನ್ ಗಿಫ್ಟ್ ಬೇಕು. ನಾನು ಇಯರ್ಫೋನ್ಸ್ ಕೊಟ್ಟಿಲ್ಲ. ಅದು ನಿಮ್ಮ ಅಮ್ಮ ನನಗೆ ಗಿಫ್ಟ್ ಕೊಟ್ಟಿದ್ದು. ಬಂದ್ಬಿಡ್ತಾಳೆ ನಂಗೆ ಚೀಪಲ್ಲಿ ಮುಗ್ಸಕ್ಕೆ. ನಮ್ಮನೆಗೆ ತಿಂತಿ, ನಮ್ಮನೆಗೆ ಇರ್ತಿ, ನಾವೇ ಗಿಫ್ಟ್ ಕೊಡೋಣ. ಹೌದು ಅಲ್ಲ ನಂದ ನಾನು ಹೇಳಿದೆ, ನನ್ನ ಜಾಕೆಟ್ ಇತ್ತು ತೋರ್ಸು. ತಂದಿದ್ದೀನಿ ಹೇಳು. ನಂಗೆ ಇಷ್ಟ. ಬೈಲ್ ಹಾಕೊಂಡು ತೋರ್ಸ. ಓ ಯುಕ್ತನ್ ಫೇವ್ರೆಟ್ ಕಲರ್ ಪಿಂಕ್ ಅಂದ್ಬಿಟ್ಟು ಪಿಂಕ್ ಕಲರ್ ತಂದಿದ್ಯಾ? ನಾವು ಟ್ರಿಪ್ಗೆ ಹೋಗ್ತಿದೀವಲ್ಲ ಅದಕ್ಕೆ ತಂದಿದ್ದು. ಆದ್ರೆ ಅಂತ 3 ಅದಾವ ಪಿಂಕಿ, ನಾವು ತಂದೀವಿ, ಆಗಂಗಿಲ್ಲ ಆಕಿಗೆ. ಅದು ನಂಗೆ ಇಷ್ಟ ಇಲ್ಲ. ಅದೆಲ್ಲ ತುಂಬ ಇದೆಲ್ಲ ಕಲಿತೆ. ಅಲ್ಲ ಕಾಸ್ಟ್ಲಿ ಇದು ನಾನು ತಂದಿರೋದು. ಕಾಸ್ಟ್ಲಿ ಇದು. ಎಷ್ಟಿತ್ತು? $2. ಕೇಳಲ್ಲ ಅಂದ್ರೆ ನಮ್ಮ ಒಬ್ಬಗಳ ಕೇಳಿಲ್ಲ. ಅದಕ್ಕೆ ತಂದೆ ಉದ್ದನೇ ಇರ್ಲಿ ಅಂತ. 7 to 8 years. ಫ್ಯಾನ್ ಆಫ್ ಮಾಡು. ಚಿಲ್ಲಿ ಆಗುತ್ತಲ್ಲ ಅದಕ್ಕೆ. ಎತ್ತರ ಅದ್ರ ಬಿಡ. ಹೆಂಗೈತೆ? ಚೆನ್ನಾಗಿದೆ. ಸ್ಟೈಲ್ ಮಾಡು. ಸ್ಟೈಲ್ ಮಾಡು. ಹಿಂಗೆ. ಅದನ್ನ ಹಾಕೊಂಡು ಹೆಂಗ್ ಸ್ಟೈಲಿಂಗ್ ಮಾಡ್ತೀವಿ? ಸ್ಟೈಲ್ ಮಾಡು. ಹಿಂಗೆ ಹಿಂಗೆ ಮಾಡ್ತಾರೆ ನನಗೆ. ಏನ್ ಗೊತ್ತಾ, ಇನ್ನೊಂದು ಟೀ-ಶರ್ಟ್ ತಂದಿದ್ದೆ. ಅದ್ ಪ್ರೀತಿ ಮನೇಲಿ ಬಿಟ್ಬಿಡಿ. ಮಿಸ್ ಆಗಲ್ ಬಿಡ್ಬಿಟ್ಟೆ. ಚೆನ್ನಾಗಿತ್ತದು ಜರ್ಸಿ. ಅಷ್ಟೇ ನಿಂಗೆ ಬೈ ಯುಕ್ತ ಗೊತ್ತಾಗಲ್ವಾ ನಿಂಗೆ ಅಂತ. ಓ ಪ್ರೀತಿ ಅಕ್ಕ ಇದು ಒಮ್ಮೆ ಯಾವಾಗಾದ್ರೂ ಪ್ರೀತಿ ಅಕ್ಕ ಮೇಲೆ ಅಷ್ಟೇ ಗೈಸ್. ಆರ್ಡರ್ ಮಾಡೋದು. ಫೋಟೋ ಮಾಡಿ. ಅಷ್ಟೇ ಗೈಸ್. ನಮ್ಮ ಅಮ್ಮಂಗೆ ಗಿಫ್ಟ್. ಈ ಕಡೆ ಬಾರೆ. ಏನು? ಓಹೋ ಗಿಫ್ಟ್ನ ಹೊರಗಡೆ ಏನೋ ಇದೆ. ತಗ ನೋಡು ಯಾಕೆ. ಥೂ ನಿಂಗೆ ಮಚ್ಕೆ ಮನೆ ಬರೋದು. ಥೂ ನಿಂಗೆ ಗೊತ್ತಾಗಲ್ಲ. ಥೂ ನಿಮ್ಮನ್ ಸಾಕದ್ ಯಾಕೆ ಹೇಳು? ಖಾಲಿ ಪೇಪರ್ ಕೈಯಾಗ ಕೊಡಕ್ಕೆ. ಇಲ್ಲ, ಸಾಕಾದ ಖಾಲಿ ಪೇಪರ್. ಹೆಣ್ಮಕ್ಳು ಸಾಕೋದು ಒಂದೇ, ಖಾಲಿ ಪೇಪರ್ ಕೈಯಾಗ ಇಸ್ಕೊಳೋದು ಒಂದೇ. ಅಷ್ಟೇನಾ? ಅಷ್ಟ್. ನನ್ಗೇನ್ ತಂದಿದ್ಯಾ? ನಿನಗೆ ಅಂತಲ್ಲಿ ತಂದ್ಬಿಡ್ತೀನಿ ನಿನಗೆ. ಹಾ ನನ್ಗೇನು ತಂದಿಲ್ವಾ? ನಾನು ತಗೊಂಡೆ ಇದು ಜಿಮ್ಗೆ. 3/4. ಹಾ 3/4. 3/4. ಗೈಸ್ ಯಾವ ಶಾಪು ಅಂತ ಕೇಳಬೇಡಿ, ಅಲ್ಲೇ ಇದೆ. ಇದು ಚೆನ್ನಾಯ್ತಾ ಟಾಪ್? ವಾವ್, Nice ಅಲ್ಲ? ನಾನಕೊಂಬಿಡ್ತೀನಿ. ನೋಡಿ ಆಂಟಿ, ಬ್ಲೌಸ್ ತರ ಹಾಕೊಳಂಗಿರ. ಅಲ್ಲ, ಸೀರೆ ಮೇಲೆ ಫುಲ್ ಚಂದ ಐತಿ. ಅಗೇನ್ ನಾನು ವೆಯ್ಟ್ ಗೇನ್ ಆಗಿದ್ದೀನಿ, ಮತ್ತೆ ವೆಯ್ಟ್ ಲಾಸ್ ಮಾಡಕ್ಕೆ ಫುಲ್ ನನಗೆ ಜಿಮ್ಗೆ ಹೋಗ್ಬೇಕಂದ್ರೆ ನನಗೆ ಹೊಸ ಬಟ್ಟೆ ಇರಬೇಕು. ಒಯ್ತಾನೆ ಇಲ್ಲ. ಓಕೆ, ವಾಕ್ ಮಾಡ್ತೀನಿ. ಈ ಪ್ಯಾಂಟ್ ಚೆನ್ನಾಯ್ತಲ್ಲ? ಎಷ್ಟೈತಿ ಸೇಮು? ನಂಗೆ ಇಷ್ಟ ಬ್ಲ್ಯಾಕ್. ಮತ್ತೆ ಆ್ಯಂಡ್ ಇನ್ನೊಂದು ಸುಷ್ಮಿತಾ ಅವ್ರಿಗೋಸ್ಕರ ತಂದಿದ್ದೀನಿ. ನನಗೋಸ್ಕರ ಹೆಂಗ್ ಹಾಕೊಳ್ಳಿ? ನಾವು ಹಿಂಗೆಲ್ಲ ಹಾಕತ್ತೀವಿ. ಇದ್ರ ಮೇಲೆ ಜಾಕೆಟ್ ಹಾಕೊಂತ. ನಿನ್ನ ಹತ್ರ ಲೆದರ್ ಜಾಕೆಟ್ ಇದಾವಲ್ಲ, ಎಸ್ ನೋಡು. ಎಸ್, ನೈಸ್. Wow, very good. Quality. ನಂಗೊಂದು ತುಂಬಾ ಇಷ್ಟ ಆಯ್ತು. ಹೌದಾ? ಸೊ ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನೀನು? ನನಗೆ? ಥ್ಯಾಂಕ್ ಯು ಅತ್ತೆ. ಏಯ್ ನನಗೆ ಹೇಳು. ನೀನ್ ತಂದಿಲ್ಲ. ನನಗೆ ಥ್ಯಾಂಕ್ಸ್ ಹೇಳುತ್ತಾ? ಜಿಮ್ ವೇರ್ಗಳು ನೋಡವ ನಿಮ್ಮ ಅತ್ತೆದು. ಬಾಡಿ ತೋರ್ಸಕ್ಕೆ. ಬಾರಿ ತೋರ್ಸಕ್ಕೆ. ಏನ್ ಫುಲ್ ಒಂದಿನ ತೋರ್ಸ್ಬಿಡು. ಹೀಗೆ ಎಲ್ಲ ಬ್ರ್ಯಾಂಡ್ ಜಿಮ್ದು ಅದು. ಗೊತ್ತು, ಜಿಮ್ಗೆನೆ ಹ್ಮ್. ಎಲ್ಲ ಜಿಮ್ಗೆ ತಂದಿರೋದು.
ಅಮ್ಮ ಸೌಂಡ್ ಆಫ್ ಮಾಡಮ್ಮ. ಅಂಡ್ ಇದು ಏಯ್ ಇದನ್ನೆಲ್ಲೋ ನೋಡ್ದಂಗೆ ಐತಲ್ಲ. ಇದು ಅಚ್ಚು ಹಾಕಿದ್ಲು ತಾನೇ? ಚೆನ್ನಾಯ್ತಲ್ಲ ಹ್ಮ್. ಹೂಮದಿದು ನಾನು ಯಾಕೆ ತಗೊಂಡಿದ್ದೀರಿ ಅಂದ್ರೆ ಲಕ್ಷದು ಮತ್ತೆ ಇದು ಸೇಮ್ ಆಗ್ಬಿಡುತ್ತೆ. ನಾವಿಬ್ರು ಹಾಕಂತೀವಿ. ನೀನ್ ಫಸ್ಟ್ ಹಾಕೊಂಡು ಆಮೇಲೆ ನನಗೆ ಕೊಟ್ಬಿಡಾಯ್ತಾ? ನಾಳೆ ಸ್ವಿಮ್ಮಿಂಗ್ ಪೂಲ್ ಇದ್ರೆ ಇದನ್ನ ಹಾಕೊಂಡು ಕೆಳಗಡೆ ಶಾರ್ಟ್ಸ್ ಹಾಕೋತೀನಿ. ನಿಮ್ಮಮ್ಮ ಫಸ್ಟ್ ಹಾಕೊಂಡು ಆಮೇಲೆ ನಾನು ಇಸ್ಕೊತೀನಿ. ಎಸ್. ನಾನು ಜಿಮ್ಗೆ ಹಾಕೊಂಡು ಹೋಗ್ತೀನಿ. ತಂಗಿನಾ? ಹ್ಞೂ ಅಕ್ಕ ತಂಗಿ. ಅಕ್ಕ ತಂಗಿ ಗೈಸ್ ಇದನ್ನ ನೀವು ನೋಡಿರ್ತೀರ, ರಚ್ಚು ಹಾಕಿರ್ತಾಳೆ ಸೇಮ್ ಅದೇ. ಇಲ್ಲಿ ತೋರ್ಸಕ್ಕಿಲ್ಲ. ಏಯ್ ಮಾತಾಗೆ. ನೈಸ್ ಕಲೆಕ್ಷನ್ಸ್. ಥ್ಯಾಂಕ್ ಯು ಅಷ್ಟೇ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ದಿಸ್ 2 ಡ್ರೆಸ್. ತುಂಬಾ ಬಜೆಟ್ ಫ್ರೆಂಡ್ಲಿ ತಂದಿದ್ದೀನಿ. ಇವತ್ತೆಷ್ಟು ಪ್ರಮೋಷನ್ ಹೋಗಿದೆ ಅಷ್ಟು ದುಡ್ಡು ವಾಪಸ್ ಅಲ್ಲೇ ಇಟ್ಟು ಬಂದಿದ್ದೀನಿ ಅಷ್ಟೇ. ಏನು ಖುಷಿ ಸೀರೆ? ಖುಷಿ ಅಂದ್ರೆ ನಾನು ಇವಾಗ ಟ್ರಿಪ್ ಮುಗಿಸ್ಕೊಂಡ್ಬಂದೆ ಗೈಸ್. ನಿನ್ನ ಮಗಂದು ಇಷ್ಟ ಮುಗಿಸಿದ್ರೆ ಹೆಂಗವ ನೀವು? 5 ತಿಂಗಳು 6 ತಿಂಗಳು ನೋಡ್ಕೊಂಡಿವಿ. ಬಾರಿ ಅದಿರಿ ನೀವು. ಇನ್ನೂ ಐತಿ. ಜನ ಕಮೆಂಟ್ ಮಾಡ್ತಾರೆ, ಏಯ್ ಇನ್ನು ಹಿಂದೂ ಮದುವೆ ಐತೀರಿ ನೋಡ್ತೀವಿ ಅಂತ. ಸುಮ್ಮನಿರು, ನಿಂದೆ ವಾಯ್ಸ್ ಕೇಳಿಸಾಗತ್ತ ಅವಾಗಿಂದ. ಇದು ಅಲ್ಲ, ಅದು ಕೈ ನೋಡೋದು, ಕೈ ಸುತ್ತಿರ್ತಾರಲ್ಲ, ಕೈ ಪಟ್ಟಿ ಹಾಕಿರ್ತಾರಲ್ಲ, ಅವ್ರ ಹಾಕೊಂಡಾಗ ಹಾಕೊಂಡಾಳ ಅದನ್ನ ಕೊಳ್ಳಿಗೆ. ಕೈ ಮುರಿದಿರೋ ಹಾಕಂತಾರಲ್ಲ ಅದನ್ನ. ಏನು ಯುಕ್ತ ನೀನು? ನಾನು ಬಂದ ಹಂಗೆ ಅದೇ ಡ್ರೆಸ್ಸೆಲ್ಲ ಇಲ್ಲಿ ಹಂಗೆ ಕೊಡ್ಬೇಕು ಅಂತ. ಯಾಕಂದ್ರೆ ನಾಳೆ ಅಮಾವಾಸ್ಯೆ ಐತಲ್ಲಮ್ಮ, ಆಯ್ತು ಇನ್ನೊಂದು ತಿಂಗಳು ಕೊಡಕ್ ಬರೋದಿಲ್ಲ ಅದಕ್ಕೆ. ಸೊ ಇವಾಗ ಟೈಮ್ 10:30, ಇನ್ನು 1.5 hour ಅಲ್ಲಿ 12 ಗಂಟೆ ತನಕ ಐತಿ. ಅಮಾವಾಸ್ಯೆ ಬಂದ್ರೆ ಇಳ್ಕಲ್ ಸೀರೆ ಪ್ಯೂರಾ. ಸೊ ಗೈಸ್ ಒರಿಜಿನಲ್ ಇಳ್ಕಲ್ ಸೀರೆ. ನಾನು ಈ ಕಲರ್ ತೊಗೊಂಡೆ, ಆದರೆ ಈ ಕಲರು ಇಲ್ಲ, ಇಳ್ಕಲಲ್ಲಿಲ್ಲ. ಚೆನ್ನಾಗಿ. ಥ್ಯಾಂಕ್ ಯು. ನಮ್ಮಿಬ್ಬರಿಗೆ ಏನಂದ್ರೆ ನಾವು ಹಂಗೆ ಹಿಂದುಳ್ದಾರ ಅಂತ ಮಾಡೋದು ಒಂದೇ ಗೊತ್ತು, ಮಾಡ್ಸ್ಕೊಳೋದು ಗೊತ್ತಿಲ್ಲ ನಮಗೆ. ಕೂದಲು ಎಲ್ಲ ಕೆಟ್ಟೋಗ್ಬಿಟ್ಟವೆ, ಕೂಲಾಗ ಆಡಾಡಿ. ಓ ಇಲ್ಲೇ ಇನ್ನೊಂದು ತಿಂಗಳು ಏನು ಕಾರ್ಯ ಮಾಡಕ್ ಬರಲ್ಲ. ಇವಾಗ ಗುದ್ಲಿ ಹಾಕ್ತಾರೆ, ನಾಳೆ ಅಮಾವಾಸ್ಯೆ ಆಗ್ತಿರ್ಲಿ. ನಂದು ದಾದ ಅತ್ತೆದು ಮತ್ತೆ ನಮ್ಮ ಅಮ್ಮಂದು ನೋಡಿ ಗಾಯ್ಸ್, ನಮ್ಮ ಅಮ್ಮಂದು ಮತ್ತೆ ನಮ್ಮ ರಾಧಾ ಅತ್ತೆದು ಮದ್ವೆ ಆಗೋಯ್ತು. ತಾಳಿ ಹಾಕಿದ್ದಾರೆ. ತಾಳಿ ಅವಳದು ಆಲ್ರೆಡಿ ಮೊನ್ನೆ ಆಟೋದಲ್ಲೇ ಮದುವೆ ಆಯ್ತು. ಯಾರ ಜೊತೆ ಹೇಳೆ? ಯಾರ ಜೊತೆ? ನಾನಿಲ್ಲಲ್ಲಪ್ಪ. ನಾನು ಹೇಳ? ಬೇಡ. ಮತ್ತೆ ಹೇಳ್ಬಿಡು ನೀನೆ. ನಾನು ಹೇಳ? ಬೇಡ. ಮತ್ತೆ ಹೇಳು. ನೀನು ಹೇಳಲ್ಲ, ನಾನು ಹೇಳ್ಬಾರ್ದಾ? ಹಂಗಾರೆ ನಿಮ್ಮ ಅಮ್ಮ ಹೇಳ್ತಾರೆ. ಮತ್ತೆ ಹೇಳು. ಮತ್ತೆ ನೀನು ಹೇಳು. ಒಟ್ನಲ್ಲಿ ನೀನು ಮದುವೆ ಆಗಿದ್ದಂತ ನಿಜ ತಾನೇ? ನಿಜ ಹೇಳು. ಇಲ್ಲ, ಮದ್ವೆ ಆಗಿಲ್ಲ. ಅಕ್ಕ ಹೇಳಕ್ಕ, ಇವಳು ಯಾರ ಜೊತೆ ಮದುವೆ ಆಗಲ್ಲ ಅಂತ. ನಮ್ಮ ಬ್ಲಾಗಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇದ್ದಾರೆ ನಮ್ಮ ಬಾಸು. ಎಲ್ಲಾರು ನನ್ನ ತಮ್ಮನ ನೋಡ್ಕೊಂಡು ಹೋಗ್ಲೇಬೇಕು. ನನ್ನ ಕ್ಯೂಟ್ ಬಂಗಾರಿ ತಮ್ಮ ವಿಹಾನ್ ಎಲ್ಲಿ ನಾನು ಗೈಸ್ ನಮ್ಮ ತಮ್ಮಂಗೆ ನಾನು ಮತ್ತೆ ನಮ್ಮ ಪಿಂಕಿ ಮೊನ್ನೆ ಅಂಗಡಿಗೆ ಹೋಗಿದ್ನಲ್ಲ, ಕೇಳಿಲಿ, ಮೊನ್ನೆ ಅಂಗಡಿಗೆ ಹೋಗಿದ್ನಲ್ಲ, ಜಾಕೆಟ್ ನೋಡಿದ್ರೆ ಬಹಳ ಇಷ್ಟ ಆಯ್ತು. ನಾನು ಅಂದೆ ಚೆನ್ನಾಗಿ ಬಿಡಿಬ್ರೋ, ಬಟ್ ಬೇಡ ಅಂದೆ. ತಗೊಳ್ಳಿ ಅಂತ ಅಂದ ಶಶಿ. ನಾನು ಇರ್ಲಿ ಬಿಡಿ ಬೇಡ 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 ಅಂತ ಅಂದ್ರು.
ನೋಡಿದ್ರೆ ಜಾಕೆಟ್ ಕಳ್ಸಲ್ಲ. ನಾನು ಮನಾಲಿಗೆ ಹೋಗ್ಬೇಕಾರೆ ನೋಡಿದ್ದೆ ನೋಡಿ, ಅಲ್ಲು ಅರ್ಜುನ್ ಹಾಕೊಂಡಿದ್ದ ಜಾಕೆಟ್ ಅದೇ ಜಾಕೆಟ್. ಫೆರಾರಿ ಇದು ನೋಡಿ ಗೈಸ್, ಒಂದು ಬರ್ಡೇ ಗಿಫ್ಟ್ ಬಂದಿದೆ. ರಾಮೆನ್ ಬಟ್ಟೆ ಅಂಗಡಿಯಿಂದ. ಇದು ನನ್ನ ಸೈಜೇ, ನಾನು ಹಾಕೊಂಡೆ ಅಲ್ಲಿ ಇಟ್ಟಿದ್ದೆ. ಇವಾಗ ಕರೆಕ್ಟಾಗಿ ನನ್ನ ಸೈಜ್. ರೆಡ್ ಅಲ್ಲ, ವೈಟ್. ಸೊ ಗಾಯ್ಸ್ ನೋಡಿ ಇಲ್ಲಿ ಕರೆಕ್ಟ್ ನನ್ನ ಸೈಜ್ ಇದು. ನಾನು ನೋಡಿ ಇಟ್ಟು ಬಂದಿದ್ದೆ. ಅವ್ರು ಅಂದ್ರು ಸಕ್ಕದಾಗೈತೆ ಬ್ರೋ, ಸಕ್ಕದಾಗೈತೆ. ಸರಿ, ಫೋನ್ ಮಾಡ್ತೀನಿ ತಡಿ. ಗಾಯ್ಸ್ ಏನು ಅಂದ್ರೆ ನೋಡಿ ಫೋನ್ ಮಾಡ್ತೀನಿ ನೋಡಿ, ಹೆಂಗೆ ಗಿಫ್ಟ್ ಕಳ್ಸ ಚೆನ್ನಾಗಿತ್ತಲ್ಲ. ನೀವು ಬರ್ತೀರಾ? ಈ ಜಾಕೆಟ್ ಹಾಕಿ ಕಳ್ಸಿದ್ರೆ ಚೆನ್ನಾಗೈತೆ, ಮಸ್ತ್ ಐತೆ. ಚೆನ್ನಾಗೈತೆ ಭಾಳ ಚೆನ್ನಾಗೈತೆ. ಥ್ಯಾಂಕ್ ಯು. ನಾನು ಫಸ್ಟ್ 11ನೇ ತಾರೀಕು ಪ್ಯಾಕ್ ಮಾಡಿಸಿದ್ದೀನಿ. ಹಾಂ, ನಾನು ಅವತ್ತು ನೈಟು ನಿಮ್ಗೆ ಕೊಡಬೇಕು ಅಂತ ಅನ್ಕೊಂಡು ಅವತ್ತು ನೈಟ್ ನಾನು ಮತ್ತೆ ಊಟಿ ನನ್ನ ನೀವು ಆರಾಮಾಗಿ ಇದಕ್ಕೆ ಹಾಕೊಂಡು ಹೋಗ್ಬೋದು. ಇರಲಿ, ಬಟ್ ಸಕ್ಕದಾಗೈತೆ, ಭಾಳ ಚೆನ್ನಾಗೈತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಗಾಯ್ಸ್ ಏನಂತ ಅಂದ್ರೆ ನಾನು ಮತ್ತೆ ನಮ್ಮ ಮತ್ತೆ ಅದಕ್ಕೂ ಮುಂಚೆ ಒಂದು ಕೆಲಸ ಮಾಡಿ, ಇದನ್ನ ಹೋಗಿ ಸಿಂಕ್ ಹಾಕು. ನೋಡಿ ಗಾಯ್ಸ್, ಈ ತರ ಎಲ್ಲ ಕೆಲಸ ಕೊಡ್ತಿರ್ತಾರೆ. ಕೆಸ ಲೋಗ್ ಲೇತೆ ಬೇಗ. 1 2 3 4. ವಾವ್. ಹಾ, ಈಗ ಹೇಳಪ್ಪ. ಏನಂದ್ರೆ ಗಾಯ್ಸ್, ನಾನು ಮತ್ತೆ ನಮ್ಮ ಮತ್ತೆ ನನ್ನ ತಮ್ಮ ಇನ್ನೊಂದು ಕೆಲಸ, ಹೋಗ್ಬಿಟ್ರು ಎಡ್ಕೆಲೆ ಬಾಕ್ಸ್ ಪ್ಲೀಸ್. ಪಾಪ ನಮ್ಮ ಯುಕ್ತ ಎಲ್ಲ ಮಾತು ಕೇಳತ್ತೆ, ಜಾಣ ಮರಿ ಆಗೈತೆ. ಹಂಗೆ ಬರ್ತಾ ಬಚ್ಚಲ ಮನಿ ಬಾಗ್ಲೊಂದು ಮುಚ್ಚಿಬಿಡು ಯುಕ್ತ. ತಂದ ಹೇಳಪ್ಪ. ಗಾಯ್ಸ್ ಏನಂದ್ರೆ ನಾನು ಮತ್ತೆ ನಮ್ಮ ಪಿಂಕಿ ಅತ್ತೆ ಒಂದು ವಿಹಾನ್ಗೋಸ್ಕರ ಇನ್ನೊಂದು ಕೆಲಸ ಹೋಗ ಪ್ಲೀಸ್ ಯುಕ್ತ, ಬಚ್ಚಲ ಮನಿ ಬಾಗ್ಲಾಕಿಲ್ಲ. 1 2 3 4 5. ಹಾಂ, ಹೇಳಿತ್ತ ಚೆನ್ನಾಗಿ ಮಾಡಿದ್ವಿ ಗೊತ್ತಾ ಅವಾಗಿಂದ. ಏನಂದ್ರೆ ಗಾಯ್ಸ್, ನಾನು ಮತ್ತೆ ನಮ್ಮ ಅತ್ತೆ ವಿಹಾನ್ಗೋಸ್ಕರ ನಾನು ಮತ್ತೆ ಯುಕ್ತ ನಂಗೆ ವಿಡಿಯೋ ಮಾಡಕ್ಕೆ ಇಷ್ಟ ಅಲ್ಲ, ನಾನು ಕಟ್ ಮಾಡ್ತಿದ್ದೀನಿ. ಹೇಳು. ನಾನು ಮತ್ತೆ ನಮ್ಮ ಅತ್ತೆ ನನ್ನ ತಮ್ಮ ವ್ಯಾನು ಅವನಿಗೆಗೋಸ್ಕರ ಒಂದು ಸಾಂಗ್ ರೆಡಿ ಮಾಡಿದ್ದೀವಿ. ಅದು ನಾನು ಹೇಳ್ತೀನಿ ಬ್ಲಾಗಲ್ಲಿ. ನಾನು ನೀನು ಆಡೋಣ. ಎಲ್ಲಿ ಕ್ಯಾಮ್ರಾ ನಿಮ್ಮ ಅಮ್ಮ ಕೊಡೋಣ. ನೋಡಿ ಗಾಯ್ಸ್, ಸ್ವಲ್ಪ ಸ್ಲೋ ಮಾಡು ವಾಯ್ಸ್. ಅವಳು ಎಲ್ಲಿದಿಲೇ ವಿಮಾನ ಎಲ್ಲೋ ನಿಮ್ಮೌನ ನಿಮ್ಮುಡುಗಿ ಓದ್ಯೋಗಾಲ. ಅವ್ರ ಹೆಸರು ನಯನ, ಬೆಸ್ಟ್ ಫ್ರೆಂಡ್ ಹೆಸರು ನವೀನ, ಇಬ್ರು ಪೋದ್ಯೋಗಾರ. ಆರ್ಯಾದ ಬಾತ ಬಾರ್ಯಾದ ಪಾತ ಇಕ್ಕಲು ನಿಂಗೆ ಬಗನಿ ಊಟ. ಬಗಡಿ ಊಟ. ಹಂಗಂದ್ರೆ ಎಷ್ಟೋ ಕೆಟ್ಟ ಪದ ಗೊತ್ತಾ ಅವೆಲ್ಲ. ನಿಮ್ಮ ಮೌನ ಅಂತಾರ, ತಪ್ಪು. ಅಪ್ಪ ಸಾಂಗ್ ಅಪ್ಪ. ಅಪ್ಪ ಸಾಂಗ್ ಹಂಗೆ ಬನ್ನಿ ಗೈಸ್. ಆಮೇಲೆ ಅದು ಬಿಟ್ರೆ ನಮ್ಮ ಹುಡುಗರು ಇದರಿಂದ ಕಳ್ಸಾರೆ. ಇದು ಅಲ್ಲು ಅರ್ಜುನ್ ಹಾಕೊಂಡಿದ್ದ ಶೇಡ್ಸು ಸೇಮ್ ಅದೇ ಬೇಕು ಅಂತ ಕೇಳಿದ್ದೆ ನಾನು. ಆಫ್ ವೈಟ್ದು, ಬಟ್ ಅದು ಒರಿಜಿನಲ್ ಅಲ್ಲ, ಸುಮ್ಮನೆ ಒರಿಜಿನಲ್ ಎಷ್ಟು 80,000 ಎಷ್ಟು ಚಿಲ್ಲರೆ ಐತೆ. ಬಟ್ ಸೇಮ್ ಅಂಥದ್ದೇ ಒಂದು ತರಿಸ್ಕೊಡ್ತಾನೆ ಅಂತ. ಅಂದರೆ ಫಸ್ಟ್ ಕಾಪಿ ಆದರೆ ಅಂಥದ್ದೇ ತರಿಸೋದು ಕಷ್ಟ. ಬಟ್ ಸೇಮ್ ಇದು ನೋಡಿ, ಅಲ್ಲು ಅರ್ಜುನ್ ಸೇಮ್ ಇದನ್ನ ಹಾಕೊಂಡಿರೋದು. ಮಸ್ತ್ ಐತೆ, ಭಾಳ ಚೆನ್ನಾಗಿ. ಇದು ಆಫ್ ವೈಟ್ ಯಾವಾಗಲೂ ಇಷ್ಟ ಬಾಕ್ಸ್ ನೋಡಿ ಎಲ್ಲ ಬಂದದ್ದು. ಇದು ಎಷ್ಟು ಗೊತ್ತಾ, ಆ್ಯಕ್ಚುಲಿ ಅವನ ಹತ್ರ ತಗೊಂಡ್ರೆ ಇದು 2,200 ರೂಪಾಯಿ ಅಷ್ಟು ಐತೆ. ಬಟ್ ಚೆನ್ನಾಗೈತಲ್ಲ, ಮಸ್ತ್ ಐತೆ. ಮಸ್ತ್ ಐತೆ ಗಾಯ್ಸ್, ಮಸ್ತ್. ಏರ್ಪೋರ್ಟಿಗೆ ಹೋದಾಗ ಒರಿಜಿನಲ್ ಅನ್ಕೊಂಡೆ. ಯಾಕಂದ್ರೆ ಇಮ್ಮಂದಾಗ ಎಲ್ಲರೂ ಒಂದೇ ಸಾರಿ ಹೋಗ್ತಾರಲ್ಲ, ಅವಾಗ ಯಾಕಂಗೆ ಕುಂತ್ಕೊಂಡು ಹೋಗಿ ಸುಮ್ಮನೆ ಆಮೇಲೆ ಬಿಟ್ಟು. ಬೆಂಗಳೂರಲ್ಲಿ ಎಷ್ಟೋ ವರ್ಷ ಆದಮೇಲೆ ಮಿಂಚುಳನ್ನ ಕಣ್ಣಾರೆ ನೋಡ್ತಾ ಇರೋದು. ನಾವೆಲ್ಲ ಚಿಕ್ಕವರಿದ್ದಾಗ ಮಿಂಚುಳ ನೋಡ್ಕೊಂಡು ಓಡ್ತಿದ್ವಿ, ಮಿಂಚುಳ ಬಂತು ಅಂತ. ಇವತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಮಿಂಚುಳ ಕಾಣಿಸ್ತು, ಹಿಡ್ಕೊಂಡಿದ್ದೀನಿ ಕೈಯಲ್ಲಿ. ಬಟ್ ಅದನ್ನು ತೋರ್ಸೋಕೆ ಆಗ್ತಾ ಇಲ್ಲ. ನೋಡಿ ನಿಂತುಬಿಟ್ಟು ತೋರಿಸು. ಹಾಂ, ನೋಡಿ ಲೈಟ್ ಬರ್ತಾಯಿದೆ. ಇರು, ನಾನು ಇನ್ನೂ ಕತ್ಲು ಮಾಡ್ತೀನಿ, ಹೋಗಿ ಇನ್ನೂ ಎಲೆಟ್ ಹಾಕೋಣ. ಎಸ್, ಪಕ್ಕ ಅಂತೈತೆ. ಇದನ್ನ ನಮ್ಮ ಯುಕ್ತಂಗೆ ತೋರಿಸ್ಬೇಕು ಅಂತ ಕೈಲಿ ಹಿಡ್ಕೊಂಡಿದ್ದೀನಿ. ಮರೆ ಮೇಲೆ ಹೋಗೋಣ ಅಂದರೆ ಬರ್ತಾಯಿಲ್ಲ. 2 ರೌಂಡ್ ವಾಕ್ ಮಾಡ್ಬಿಡ್ತೀನಿ. ಈಗ ಯುಕ್ತಂಗೆ ಹೋಗಿ ತೋರಿಸ್ತೀನಿ ಗೈಸ್. ಅವಳಿಗೆ ಇಷ್ಟ ಇಂಥವನ್ನೆಲ್ಲ. ಈ ಮಮ್ಮಿ ಅಂತ ಎಂಜಾಯ್ ಮಾಡ್ತಾಳೆ. ಅಂದರೆ ನಾವೆಲ್ಲ ನೋಡಿದ್ದೀವಿ, ಪಾಪ ಮಕ್ಕಳು ನೋಡಿಲ್ಲ ಅಲ್ಲ. ಇದು ನೋಡಿದ್ರೆ ಏನೋ ಎಕ್ಸೈಟ್ ಆಗ್ತಾಳೆ.
ಎಲ್ಲನೂ ತೋರಿಸ್ಬೇಕು. ಅವಳು ನಾನು ನೋಡಿದ್ದೆ ಚಿಕ್ಕವಳಿದ್ದಾಗ ಅಂತೇಳಿ ಅವಳು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಅದಕ್ಕೋಸ್ಕರ ಹೋಗ್ತೀನಿ. ಅಲ್ಲಿಂದ ಬರ್ತೈತೆ. ಬಾಯಿ ಹುಳ ಕಡೆ ಇದು ನೋಡಿ, ಲೈಟ್ ಬರೋ ಹುಳ ನೋಡಿ, ಹೆಂಗ್ ಲೈಟ್ ಬರ್ತೈತೆ ನೋಡಲ್ಲಿ, ನೋಡಿ ಲೈಟು ಹೆಂಗ್ ಸಿಕ್ತು? ಕೆಳಗಡೆ ಇತ್ತು ನೋಡೋದು, ಲೈಟ್ ಹುಳ ಅಂತಾರೆ ಇದನ್ನು. ಬರ್ತೈತಲ್ಲ ಲೈಟು. ನನ್ನ ಕೈ ಬಾ, ಎದ್ರಕೋಬಾರ್ದು, ಬಾ. ಕಚ್ಚಿದ್ರೆ ನಾನು ಹಿಡ್ಕೋತಾ ಇರ್ಲಿಲ್ಲ. ಇರು 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 ಇರು, ನಿನ್ನ ಡ್ರೆಸ್ ಮೇಲೆ ಹಾಕ್ತೀನಿ, ಇರು, ಎದ್ರಕೋಬೇಡ, ಏನು ಮಾಡೋದು. ನೋಡಿ ಲೈಟ್ ಹೆಂಗ್ ಬರ್ತೈತೆ. ಇರು, ಲೈಟ್ ಆಫ್ ಮಾಡ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಲೈಟ್ ಹೆಂಗ್ ಬರ್ತೈತೆ. ಲೈಟ್ ಕೆಳಗಡೆ ಒಂದೇ ಒಂದು ಇತ್ತ, ಇವಳು ನೋಡ್ಲಿ ಅಂದ್ಬಿಟ್ಟು ನೋಡ್ದಾ, ಚೆನ್ನಾಯ್ತಾ? ಈ ಫ್ಯಾಮ್ ವೆಲ್ಕಮ್ ಬ್ಯಾಕ್. ಸೊ ಬನ್ನಿ ಇವಾಗ ಕಮೆಂಟ್ಸ್ ಓದೋಣ ಲಾಸ್ಟ್ ವ್ಲಾಗ್ಗೆ. ಆ್ಯಕ್ಚುಲಿ ಲಾಸ್ಟ್ ವ್ಲಾಗು ನಾನು ಟೈಮಿಂಗ್ಸ್ನ ಚೇಂಜ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟೆ, ಸೊ ರೀಚೇ ಆಗಿಲ್ಲ. ಇನ್ ಕೇಸ್ ಯಾರೆಲ್ಲ ರಘುದು ಬರ್ತ್ಡೇ ವ್ಲಾಗ್ ಇನ್ನೂ ನೋಡಿಲ್ಲ, ಪ್ಲೀಸ್ ನೋಡಿ. ಹಾಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಬನ್ನಿ ಈಗ ಲಾಸ್ಟ್ ವಿಡಿಯೋದು ಕಮೆಂಟ್ಸ್ ಓದ್ತೀನಿ. ಪ್ಲೇಸ್ ಯಾವುದು ಇದು ಅಂತ ಎಲ್ಲರೂ ಕೇಳಿದ್ದೀರಾ. ನಾವು ಕೂರ್ಗಲ್ಲಿ ಒಂದು ಹೋಮ್ ಸ್ಟೇಗೆ ಹೋಗಿದ್ವಿ. ಸೊ ರಘು ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ. ಆ್ಯಂಡ್ ನಾವು ಅದೇ ಬರ್ಡೇ ದಿನ ಎಲ್ಲಾದರೂ ಆಚೆ ಹೋಗೋಣ ಅಂಥೇಳಿ ಅಲ್ಲಿಗೆ ಹೋಗಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಹೋಮ್ ಸ್ಟೇ. ಈ ಹೋಮ್ ಸ್ಟೇ ಇರೋದು ಯಾವುದು ಕೂರ್ಗಲ್ಲಿ ಸೋಮೇಶ್ವರನ ಅಲ್ಲ, ಸೋಮವಾರಪೇಟೆಯಲ್ಲಿರುವಂತಹ ಗ್ರೀನ್ ಸ್ಪಾನ್ ನೇಚರ್ ಸ್ಟೇ ಅಂತೇಳಿ. ತುಂಬ ಚೆನ್ನಾಗಿತ್ತು. ಫುಡ್ ಮಾತ್ರ ಅಲ್ಟಿಮೇಟು. ಆಮೇಲೆ ಒಂಥರ ಫ್ಯಾಮಿಲಿ ವೈಬ್ ಕೊಡ್ತು, ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲೋಗಿದ್ವಿ. ನೈಟು ಕೇಕ್ ಕಟ್ ಮಾಡಿಸಿ ಗಿಫ್ಟ್ ಎಲ್ಲ ಕೊಟ್ವಿ. ಯಾರೆಲ್ಲ ಗಿಫ್ಟ್ ಎಲ್ಲ ನೋಡಿಲ್ಲ ದಯವಿಟ್ಟು ನೋಡಿ, ನಾನು ಏನು ಗಿಫ್ಟ್ ಕೊಟ್ಟೆ ಅಂತೇಳಿ ಕಮೆಂಟ್ಸಲ್ಲಿ ಹೇಳಿ, ಓಕೆನಾ? ಆ್ಯಂಡ್ ಪ್ಲೇಸ್ ಯಾವುದು ಅಂತ ಕೇಳಿದ್ರಿ. ಸೊ ಅದನ್ನೇ ಸೋಮವಾರಪೇಟೆಯಲ್ಲಿರೋದು. ಶಾಲಿನಿ ಅವರು ಹ್ಯಾಪಿ ಬರ್ಡೇ ಅಲ್ಲೋನ್ನ. ಐ ಸುಶಿಕಾ, ಐ ಆಮ್ ಆಲ್ವೇಸ್ ಎ ಬಿಗ್ ಫ್ಯಾನ್. ತುಂಬ ಖುಷಿಯಾಗುತ್ತೆ ನಿಮ್ಮ ವ್ಲಾಗ್ಸ್ ನೋಡೋಕ್ಕೆ. ತುಂಬ ನ್ಯಾಚುರಲ್ ಆಗಿ ನೀವು ಹೆಂಗಿದ್ದೀರೋ ಹಂಗೆ ಮಾಡ್ತೀರಾ, ಬೇರೆಯವ್ರ ಥರ ಶೋ ಎಲ್ಲ ಮಾಡಲ್ಲ. ತುಂಬ ಖುಷಿ ಆಗುತ್ತೆ ನಿಮ್ಮ ವೀಡಿಯೋಸ್ ನೋಡೋಕ್ಕೆ. ಇನ್ನೊಂದು ಖುಷಿ ವಿಷಯ ನನಗೆ ಏನಂದರೆ, ನಿಮ್ಮ ಅಪಾರ್ಟ್ಮೆಂಟಲ್ಲಿ ನೋಡಿದೆ ನಿನ್ನೆ. ನನ್ನ ಲೈಫಲ್ಲಿ ಒಂದು ಕ್ಯೂಟ್ ಆಸೆ ಅಂದರೆ ಅದು ನಿಮ್ಮನ್ನು ಮೀಟ್ ಮಾಡೋದು. ತುಂಬ ವೆಯ್ಟ್ ಮಾಡ್ತಿದ್ದೀನಿ ಅಕ್ಕ, ನಿಮ್ಮನ್ನು ನೋಡೋಕ್ಕೆ. ನೆಕ್ಸ್ಟ್ ಟೈಮ್ ಪಕ್ಕ ಬರ್ತೀನಿ. ಲಾಟ್ಸ್ ಆಫ್ ಲವ್ ಶಾಲಿನಿ. ಆಲ್ವೇಸ್ ವೆಲ್ಕಮ್ ಶಾಲಿನಿ. ನೀವೇನಾದರೂ ಅಪಾರ್ಟ್ಮೆಂಟ್ ಸೈಡ್ ಬಂದರೆ ಮೀಟ್ ಆಗುವ, ಓಕೆ? ಎಲ್ಲರೂ ರಘುಗೆ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ರಘುಗೆ ವಿಶ್ ಮಾಡಿರೋದಕ್ಕೆ. ಅಲ್ಲು ಅಣ್ಣ ಯಾಕೆ ಸೈಲೆಂಟ್ ಆಗಿದ್ದಾರೆ, ಏನಾಯಿತು ಅಲ್ಲು ಅಣ್ಣನಿಗೆ ಅಂತ. ಒಂದು ಸ್ವಲ್ಪ ವ್ಲಾಗ್ ಇದ್ದಾಗ ಮಾತಾಡೋದು ಕಮ್ಮಿ ಆಗಿಬಿಟ್ಟಿದೆ. ವ್ಲಾಗು ಅಂತಲ್ಲ, ಸ್ವಲ್ಪ ಮಾತಾಡೋದೇ ಕಮ್ಮಿ ಮಾಡಿಬಿಟ್ಟಿದ್ದಾನೆ. ಜಾಸ್ತಿ ಫೋನಲ್ಲಿ ಇಲ್ಲಾಂದರೆ ಸ್ಕ್ರಿಪ್ಟ್ ರೈಟಿಂಗು ಅದೇ ಇದರಲ್ಲಿ ಬ್ಯುಸಿ ಇರ್ತಾನೆ. ಫ್ರೀ ಇದ್ದಾಗ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾನೆ ಅಷ್ಟೆ. ಮಮತಾ ಅವರು, ನಮ್ಮ ಅಪ್ಪಂಗಿಂತ 5 years ಚಿಕ್ಕವರ ನೀವು? ನಾನು ಅಣ್ಣ ಅಂದ್ಕೊಂಡೆ, ಬಟ್ ನೀವು ಅಗ್ಗಲತ್ತೆ. ಇಲ್ಲ, ಆ್ಯಕ್ಚುಲಿ ರೇಕ್ಸಿದ ಒಂದು ಎಷ್ಟು ವರ್ಷ ಅಂತ ಕೇಳಿದಾಗ ಅವನು ಅಂದರೆ ಟಾಂಟ್ ಕೊಡೋ ಥರ ಕಮೆಂಟ್ ಮಾಡ್ದೆ. ಸೊ ಅದಕ್ಕೋಸ್ಕರ ಹಂಗೆ ಕಮೆಂಟ್ ಮಾಡಿದ್ದಾನೆ ಅಷ್ಟೇ. ಸೊ ಅಷ್ಟೇ ಗೈಸ್. ಇನ್ನೆಲ್ಲ ಆಲ್ಮೋಸ್ಟ್ ಎಷ್ಟೋ ಜನ ಈ ವ್ಲಾಗೇ ನೋಡಿಲ್ಲ ನಾನು ನೋಡಿರೋ ಪ್ರಕಾರ. ಯಾಕಂದರೆ ನಾನು ಬೆಳಗ್ಗೆ ಒಂದು 10:30-11 ಗಂಟೆಗೆ ಅಪ್ಲೋಡ್ ಮಾಡಿಬಿಟ್ಟೆ. ಎಷ್ಟೋ ಜನಕ್ಕೆ ಟೈಮಿಂಗ್ಸೇ ಗೊತ್ತಾಗಿಲ್ಲ. ಸೊ ಇನ್ಮೇಲೆ ಆದಷ್ಟು ಸಂಜೆ ಹೊತ್ತೇ ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ರೀಚ್ ವಿಲ್ ಬಿ ಗುಡ್ ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ಈ ವ್ಲಾಗ್ ಯಾರೆಲ್ಲ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ. ಲವ್ ಯು ಆಲ್, ಬಾಯ್.